ಬೀದಿ ದೀಪಗಳು ಹಾಕ್ಬೇಕು ನ್ಯೂ ಇಯರ್ಸ್ಗೆ ನಮ್ಮದು ಮತ್ತು ಪೊಲೀಸ್ ಜೊತೆಗೆ ಏನು ಸಮಾಲೋಚನೆ ಆಯಿತು ಮಾನ್ಯ ಹೋಮ್ ಮಿನಿಸ್ಟರ್ ಅವರ ಅಧ್ಯಕ್ಷತೆಯಲ್ಲಿ. ಅಲ್ಲಿ ನಾವು ಏನು ಹೇಳಿದ್ದೀವಿ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟೇ ನಮಗೆ ಯಾವ ಕಡೆಗೆ ಹೆಲ್ತ್ ಕಿಯಾಸ್ಕ್ ಅಂದರೆ ಅಲ್ಲಿ ಏನೇನೋ ಘಟನೆ ಆಗಿಬಿಡುತ್ತೆ, ಆ ಫಸ್ಟ್ ಏಡ್ ಇತ್ಯಾದಿ ಮತ್ತು ಡಾಕ್ಟರ್ಸ್ದು ಅಲ್ಲಿ ಉಪಸ್ಥಿತಿ ಇರಬೇಕು ಅಂತ ಹೇಳಿದ್ದಾರೆ. ನಾವು ಹೆಲ್ತ್ ಕಿಯಾಸ್ಕ್ ಹಾಕ್ತೀವಿ ಅಂತ ಅವರಿಗೆ ಮಾತು ಕೊಟ್ಟಿದ್ದೇವೆ. ಯಾವ ಜಾಗ ಕೇಳ್ತಾರೆ ಅಲ್ಲಿ ಹಾಕ್ತೀವಿ. ಅವ್ರು ಕೊಟ್ಟಿಲ್ಲ ಅಂದರೆ ನಾವೇ ಏನು ಸರಿ ಅನ್ನಿಸ್ತದೆ ಅದು ಮಾಡ್ತೀವಿ, ಅವ್ರು ಕೊಡ್ತೀವಿ ಅಂತ ಲಿಸ್ಟ್ ಹೇಳಿದ್ದಾರೆ. ಅದು ಒಂದು. ಎರಡನೇದಾಗಿ ಎಲ್ಲಿ ಮೇಜರ್ ಆಗಿ ಜನರು ಸೇರ್ತಾರೆ ಅಲ್ಲಿ ಲೈಟಿಂಗ್ ಕರೆಕ್ಟಾಗಿ ಇರಬೇಕು ಅಂತ ಹೇಗಾದರೂ ನಾವು ನಿರ್ವಹಣೆ ಕೆಲಸ ಕೊಟ್ಟಿದ್ದೀವಿ ನಮ್ಮ BBMP ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ಗಳಿಗೆ. ಅವ್ರದ್ದು ಝೋನಲ್ ಕಮಿಷನರ್ ಮುಖಾಂತರ ಮತ್ತು ಎಲ್ಲ ನಮ್ಮ CRI ಅವರು ಮೇಜರ್ ರೋಡ್ ಮೇಲೆ ಜಾಸ್ತಿ ಗಮನ ಕೊಡ್ತಾ ಇದ್ದೀವಿ. ಅದು ಎಲ್ಲ ಮಾಡಿ ಎಲೆಕ್ಟ್ರಿಸಿಟಿ ಕರೆಕ್ಟಾಗಿ ಅಲ್ಲಿ ಸ್ಟ್ರೀಟ್ ಲೈಟ್ ಕರೆಕ್ಟಾಗಿ ಇರಬೇಕು ಅಂತ ವ್ಯವಸ್ಥೆ ಮಾಡ್ಕೊಳ್ತೇವೆ. ಮತ್ತು ಸ್ವಚ್ಛತೆಗಾಗಿ, ಯಾಕೆಂದರೆ ಸುಮಾರು ಅದಾದಮೇಲೆ ರೋಡ್ ಮೇಲೆ ಇತ್ಯಾದಿ ಭಾಳ ಕಸ ಇರುತ್ತದೆ. ಅದಕ್ಕೆ ಕಸಗಾಗಿ ನಾವು ಅನೌನ್ಸ್ಮೆಂಟು ಮಾಡ್ತಾ ಇರ್ತೀವಿ ಮತ್ತು ಕಸ ಹೇಗೆ ವಿಲೇವಾರಿ ಮಾಡಬೇಕು ಅದಕ್ಕಾಗಿ ಕೂಡ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ. ಪೌರ ಕಾರ್ಮಿಕರ ಬಳಿಗೆ ಆಕ್ಸಿಡೆಂಟ್ ಆಗಿದೆ ಸರ್, ತುಂಬಾನೇ 3 ಜನಕ್ಕೆ. ಅದು ಒಂದು ಟಾಟಾ ವೆಹಿಕಲ್ಲು ಓವರ್ಟೇಕ್ ಮಾಡ್ಲಿಕ್ಕೆ ಹೋದಾಗ ನಮ್ಮ 3 ಪೌರ ಕಾರ್ಮಿಕರು ಸಹೋದ್ಯೋಗಿಗಳು ಕೆಲಸ ಮಾಡ್ತಾ ಇದ್ದು ಅವರಿಗೆ ಪೆಟ್ಟುಂಟಾಗಿದೆ. ಅದಕ್ಕೆ ಒಬ್ರು ಕೈಗೆ ಆಗಿದೆ, ಅವ್ರಿಗೆ ಬೆನ್ನು ಮುರಿದಿದೆ, ಅದು ಸ್ವಲ್ಪ ಕಷ್ಟ ಉಂಟಾಗಿದೆ. ಆ FIR ಲಾಜ್ ಆಗಿದೆ. ಅವ್ರದ್ದು ಎಲ್ಲ ಏನು ವೈದ್ಯಕೀಯ ಖರ್ಚನ್ನು ನಾವು ಭರಿಸ್ತೇವೆ ಮತ್ತು ಅವರು ಬೇಗ ಗುಣಮುಖ ಆಗಬೇಕು ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ.